ಹೆಂಗವ ಹಂಗ ಹೋಗಕತ್ತಿ ಅವ್ರ ಹತ್ತಿರ ಅಂದಕರ ಅನ್ನೋಲ್ದಕ್ಕಿ ಕೈ ನೋಡ್ತಾಳ ಅದಕ್ಕೆ ಒಂದಿವ್ಸ ಇದು ಹಾಕ ಕರ್ಚಿಕಾಯಿ ಹಾಕ ಆಮ್ಯಾಗ ಒಂದು ಚೀಲದ ಹೊಸ ಕರ್ಚಿಕಾಯಿ ಹಾಕ ಆಮೇಲೆ ಹೊಸ ಇದು ಬಳ್ಳಾಳಿ ಸುಮಾರು ಮಾಡಿಟ್ಟಿದ್ದೆ ನೋಡು ಅವ ಸಾಕು ಆಮೇಲೆ ಇದು ಕುಂಬಳಕಾಯಿ ಶಾಂಡ್ಗಿದವಲ್ಲ ಅವ ಸಾಕು ಮತ್ತೆ ಬೆಳಗ್ಗೆ ರೊಟ್ಟಿ ಹೇಳಿದ್ನಲ್ಲ ಮಾಡೀನಿ ಯಾರ ಮನೆಗೆ ಹೊಂಟಾಳಿಕಿ ಇಷ್ಟೆಲ್ಲ ಅಡಿಗೆ ಕಟ್ಕೊಂಡು ಓಹೋ ಮಗಳು ನೋಡಕ್ ಹೊಂಟಾಳ ಶಪ್ಪ ಹೊಟ್ಟೆ ಹಸ್ಬಿಟ್ಟತಿ ಕೆಲಸನು ಎಲ್ಲ ಮುಗ್ದಂಗ ಆತ ಪಾರ್ವತಿ ತಾಟ್ ಹಚ್ಚ ಉಂಡೇನ್ ಬೇ ಎಲ್ಲಿ ಉಂಟಿಯಪ್ಪ ಮನ್ಸಿಗೆ ನೆಮ್ಮದಿ ಅನ್ನೋದ ಇಲ್ಲ ಎಲ್ಲಿ ಉಂಟಿ ಹೇಳು ಯಾಕೆ ಬೇ ಏನಾತ ನಿನ್ ನವ್ನು ಒಂದಿನ ಉಂಡಿ ಏನಂತ ಕೇಳಿದ್ರೆ ಹೂಪ ಅನ್ನಂಗೆ ಇಲ್ಲ ಏನಾರ ಒಂದ್ ಪಿರಾದಿ ಹೇಳೇ ಬಿಡ್ತಿ ಏನಾಯ್ತು ಉಂಡೆ ಇಲ್ಲಿಗ ಮಗಳ ಮನೆಗೆ ಹೋಗು ತಯಾರಿ ಮಾಡ್ಕೊಳಕತ್ತಾಳ ನನಗೆ ಯಾವಾಗ ತಾಟ್ ಹಚ್ಚಿ ಉಣ್ಣಾ ಕೊಡ್ಬೇಕಿ ಟೈಮ್ ನೋಡಿ ಎಟ್ಟಾತ ಇಟ್ಟೊತ್ತಾದ್ರೂ ಊಟದ ದಿಕ್ಕಿಲ್ಲ ಇನ್ನು ಮಗಳ ಮನೆಗೆ ಹೊಂಟಾಳ ಅಲ್ಲದ ಕೊಂಟ್ಲಿಕ್ಕೆ ಖಾಲಿ ಪೀಲಿ ಅದು ಅಲ್ದೆ ಅವ್ರ ಮನೆಗೆ ನೋಡಿದ್ರ ಮಂದೆರ ಏನಂದಾರ ನಾನು ಅದನ್ನ ವಿಚಾರ ಮಾಡಕತ್ತೀನಿ ನೋಡಿದ ಮಂದೆರ ಏನ್ ಅನ್ಬೇಕು ಅಲ್ಲ 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 ಒಬ್ರಿಗೊಬ್ರು ಬಾರಿ ಒಯ್ವಟ್ಟೆಗೆ ಬಿಡು ಅನ್ಕೊಳಂಗಿಲ್ಲ ಏನ್ ನನ್ ಮರ್ಯಾದಿ ಕಳಿತಾಳ ಏನ ಯಪ್ಪ ದೇವ್ರ ನಾ ಬದುಕಿರೋ ಮಟ್ಟ ಇಂಥವ್ ಮಾಡ್ಬೇಡ್ರಿಪ್ಪ ಯಪ್ಪ ಹೆಂಡತಿಗೆ ಗಂಡಗ ಕಾಲ್ ಬಿದ್ದು ಕೇಳ್ತಾನಿ ನಾ ಸತ್ ಕಾಲಕ್ಕೆ ಏನಾರ ಯಾಕೆ ಮಾಡ್ಕೊಂಡು ಗುಡಿ ಬಿದ್ಕೊಂಡು ಹೋರಿ ಏನ ನಾವು ನೇಮ ನೀತಿ ನಮಗೆಲ್ಲ ನಡ್ಸ್ಕೊಂತ ಬಂದವ್ರ ನಾವು ಈ ರೀತಿ ಎಲ್ಲ ಮಾಡಿ ಮರ್ಯಾದಿ ಕಳಿಬೇಡ್ರಿಪ್ಪ ಯಪ್ಪ ನಮ್ಮ ತಗೀಗ ಹೇಳಕತ್ತೇನೆ ಕೇಳ್ರಿ ಏನತದ ಅಲ್ಲಿ ಅವ್ರ ಮನೆಗೆ ಹೋದ್ರಿ ಏನ್ ಅಂದಾರ ನಮ್ಮ ಓಣ್ಯಾಗಾರ ಏನ್ ಅಂದಾರ ಮಂದಿ ಯವೋ 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 ತೆಗಿ ತೆಗಿ ನಿನ್ ಹೆಂಡತಿ ಒಟ್ಟು ಹೇಳಪ್ಪ ನಾ ನೋಡು ನಾ ಬದುಕಿರೋ ಮಟ್ಟ ಇವ್ನು ಮಾಡ್ಬೇಡ್ರಿ ಅಂತ ನಾನು ಪಾರ್ವತಿ ನಿಮ್ಮ ಮಾವ ಬಂದ ಏನ ಆಯ್ತು ನೀ ಹಂಗಾರ ಕಟ್ಟಿಡ ಬಂದೆ ಏನ್ರಿ ಮಗಳು ನೋಡಕೊಂಟಿಯಾ ಅಲ್ಲ ನಿಂಗೆ ಎಷ್ಟು ಸಲ ಹೇಳಿ ಹೋಗ್ಬೇಡ ಹಂಗ ಉಣ್ಯಾನರ್ ಏನ್ ಅಂದಾರ ಅನ್ನೋದರ ನಿನಗ ಹೆದರಿಕೆ ಬೇಡ ಅಲ್ರಿ ನಾ ಏನೋ ಅವ್ರ ಮನೆ ಉಂಡು ಅವತ್ತ ತಗೊಂಬರಕ್ ಹೊಂಟಿಲ್ಲ ಅಲ್ಲೇ ಒಂಚೂರು ಮಗಳನ್ನ ಒಂಚೂರು ಹೊರಗಿಂದವ್ರಿಗೆ ಆದ್ರೂ ಅಡ್ಡಿ ಇಲ್ಲ ಒಟ್ಟು ಅಲ್ಲೇ ಆದ್ರೂ ಒಟ್ಟು ಮನೆಗೆ ಆಗ್ಲಿ ಒಳಗೆ ಹೋಗಿ ಒಟ್ಟು ಭೇಟಿಯಾಗಿ ಒಂಚೂರು ಕುಂತು ನಿಂತು ಬಂದ್ಬಿಡ್ತೇನೆ ಎದ್ದ ಮಗಳು ಊರಿಗೆ ಬಂದ ಇಷ್ಟು ದಿನ ಆತ ಒಂಚೂರು ಹೋಗಿ ನೋಡೋದು ಬೇಡನ್ರಿ ನಾನು ನನ್ನ ಜನ್ಮಕ್ಕೆ ನೋಡಪ್ಪ ಮಗಳು ನೋಡಕ್ ಹೋಗ್ಕಳಂತಿಕೆ ಏನ್ ಹರ್ಕತ್ ಬಿದ್ದಿದ್ದಿತ್ತ ಏನ ಈಗ ಏನು ಬೇಡ ನಾ ಬದುಕಿರೋ ಮಟ್ಟ ಇವೆಲ್ಲ ನೋಡು ನಮ್ಗ ನೇಮ ನೀತಿ ನಮ್ಮ ಮನಿ ಸಂಸ್ಕೃತಿ ನಮಗ ಮುಟ್ಟು ಚೆಟ್ಟು ಬಹಳ ಮುಖ್ಯ ಇವೆಲ್ಲ ನೀವು ಮಾಡಕ್ ಹೋಗ್ಬೇಡ್ರಿ ಹಿಂಗ ಯಾಕೆ ಹೋಗ್ಬಾರ್ದು ನಾ ಹೋಗಕ್ಕೆ ನೋಡ್ರಿ ನೀವು ಬೇಡ ಅಂದ್ರೆ ನಡೆದಲ್ಲಪ್ಪ ನಾ ಹೋಗಕ್ಕೆ ಹೋಗ್ಲಿ ನಾ ಹೋಗ್ಲಿ ಕಟ್ಟದ್ದು ಪೈತ್ರಾಗರ ಹೇಳೇನು ಅಲ್ಲಿ ಹೊರಗಿಂದವ್ರಗ ಭೇಟಿಯಾಗಿ ಒಟ್ಟು ಮಾತಾಡ್ಕೊಂಡು ಆಕಿ ಕೊಟ್ಟದು ಬರ್ತಾಳ ಹಂಗ ಮಾಡ ಮನಿಗೆ ಹೋಗ್ಬೇಡ ಅಷ್ಟೇ ಹಂಗಾರ ದುರ್ಗಮ್ಮನ ಗುಡಿಗೆ ಬರಕ್ಕೆ ಹೇಳ್ತೀನಿ ಬರಕ್ಕೆ ಹೇಳಿದ್ನಿ ಅಂದ್ರೆ ಅಲ್ಲೇ ಗುಡಿ ಕಡೆನ ಬರ್ಲಿ ನನಗೇನು ಅವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಏನೂ ಇಲ್ಲ ಬರೀ ಮಗಳು ನೋಡಿ ಒಟ್ಟು ಪಳಾರ್ ಮಾಡಿದ್ದೆ ಮೊನ್ನೆ ಅದೊಟ್ಟು ಕೊಟ್ಟು ಅವ್ನ ಚೂರು ನಾ ಕಷ್ಟ ಸುಖದ ಮಾತಾಡಿ ಎದ್ದು ಬಂದ್ಬಿಡ್ತೀನಿ ಹಂಗ್ ಮಾಡಿ ಇನ್ನು ಅದನ್ನ ಬಿಟ್ಟು ಮನಿಗೆಲ್ಲ ಹೋಗಿ ಬೀಗ್ತೇನೆ ಬೆಳೆಸ್ಬೇಡ ನೀನು ಈಗ ಹೇಳಾಕತ್ತೇನೆ ನನಗ ಮಾನ ಮರ್ಯಾದಿ ಮುಖ್ಯ ಏನೋ ಮೊನ್ನೆ ಮಗಳು ಹೋದಾಗ ನಮ್ನಿ ಹಾರಾಡಿದಿ ಈಗ ಮತ್ತೆ ಒಕ್ಕಟ್ಟಾದ್ರೆ ನೀವು ಅಂತ ಕೇಳಿದ್ರ ನನಗ ಮಾತಾಡಕ ಆಗಂಗಿಲ್ಲ ಅದಕ್ಕೆ ಹೇಳಾಕತ್ತೇನೆ ಆತ ದುರ್ಗಮ್ಮನ ಗುಡಿ ಕಡೆನ ಬೆಟ್ಟಕ್ಕೆ ಹಂಗ್ ಮಾಡ ನನ್ ಹೊಟ್ಟೆ ಸತಿ ಮೊದ್ಲು ತಾಟಚ್ ಗುಡಿ ಕಡೆನಾರ ಯಾಕೆ ಬೆಟ್ಟ ಆಗ್ಬೇಕಂತಾನೆ ನಿಮಗೆ ಮನಸ್ಸ ಬರಂಗಲ್ಲ ಬಿಡ್ರಿ ನಿಮಗೆ ಮನಸ್ಸು ಎಲ್ಲಾರ ಬರ್ತತನ ಆಟ ಹಚ್ತಾನೆ ಮಾರಿ ತಕೊಂಡ್ ಕುಂದ್ರಿ ಹೋಗ್ಲಿ ಹೋಗ್ಲಿ ಈಗ ಇವ್ರು ನೀರದ್ದು ಹಾಕೊಳ್ಳೋದು ಬೇಡ ಯಾಕೆ ಮಾತಾಡ್ಬೇಕು ದೇವ್ರ ಪರಮಾತ್ಮ ನನ್ನೊಬ್ಬಕಿನ ಕರ್ಕೊಂಡ್ರು ಚಲೋ ಆಕತಿ ಏನ್ ನನಗೊಂದು ಸಾವು ತರವಲ್ಲ ಕಾಪಿ ಚಿರಾಯಿ ತಗೋರಿ ನಿಮಗೆ ಯಾವ ಸಾವು ತರ್ಬೇಕು ಅಲ್ಲ ಈಗಿನ ಮಾವ ಹಂಗಾರ ಎಲ್ಲಿ ಹೋಗಿರ್ಬೇಕಂತಿ ಏನ್ತಿ ಸತ್ತಿದ್ದಕ್ಕೆ ಇಷ್ಟು ಮನ್ಸಿಗೆ ಹಚ್ಕೊಂಡು ಮನೆ ಬಿಟ್ಟು ಹೋಗ್ಯಾರಂತೀಯ ಏನನವ ನನಗಂತೂ ವಿಚಿತ್ರ ಆಗಕತ್ತೈತೆ ನೋಡು ಇನ್ನೂ ಏನಾರ ಹೇಳ್ತಿ ಬರೋಬ್ಬರಿ ಇದ್ದು ಎಲ್ಲ ಚಲೋ ಇದ್ದು ಹೆಣ್ಮಗಳಾಗಿದ್ರು ಏನಿತ್ತ ಬಾ ಗಂಡಿಗೆ ಎಳ್ಕಾಳ ಕಿಮ್ಮತ್ತು ಕೊಡ್ತಿದ್ದಿಲ್ಲ ನೆಟ್ಟಗೆ ಮಾತಾಡ್ತಿದ್ದಿಲ್ಲ ಒಟ್ಟು ಹಸ್ತಿದ್ರು ತಾಯಿ ಕುಡ್ ಸೇರ್ಕೊಂಡು ನಮಗೇನು ಕಡಿಮೆ ಕಷ್ಟ ಕೊಟ್ಟಾಳ ಪುಣ್ಯಾತ್ಗಿತ್ತಿ ಅದೆಲ್ಲ ನೆನೆಸ್ಕೊಂಡ್ರೆ ಯವ್ವ ದಿನಾನು ಮಾಡಬಾರ್ದು ಲೋಬಾನೂ ಹಾಕ್ಬಾರ್ದು ಅನ್ನೋ ಅಷ್ಟು ಸಿಟ್ಟು ಬರ್ತೈತಿ ಆದ್ರೆ ದೆವ್ವಾಯಿ ಕಾಡಿ ಗಿಡಿಯಾಳನ್ನೋ ಸಂಕಟಕ್ಕೆಲ್ಲ ಮಾಡಿದ್ವಿ ಈ ಮಾವಾರ ನೋಡಿದ್ರೆ ಮನೆ ಬಿಟ್ಟು ಹೋಗ್ಯಾರಲ್ಲ ಎಲ್ಲಿ ಹೋಗಿರ್ಬೇಕು ಏನಾಗಿರ್ಬೇಕು ಹಂಗಾರ ನಮ್ಮ ಮಾವ ಅತ್ತಿ ಮ್ಯಾಗ ಇಷ್ಟು ಜೀವದಾನ ನನಗೆ ಗೊತ್ತಿದ್ದಿಲ್ಲ ಬಿಡು ಮಾವಾರ ಅತ್ತಿ ಮ್ಯಾಗ ಇಷ್ಟು ಜೀವದಾರ ಅಂತೇಳಿ ಸುಡ್ಗಾಡ್ ನನಗೆ ಗೊತ್ತಿಲ್ಲ ನೋಡ್ಯವ ನಾ ಸತ್ರ ನನ್ನ ಗಂಡು ಇಷ್ಟು ಮನೆಗೆ ಬಿಟ್ಟು ಹೋಗಿದ್ದಾನ ಇಲ್ಲ ಬಿಡು ಏನು ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಲಗ್ನ ಮಾಡ್ಕೊತಾನೆ ಏನು ಯಾರಿಗೆ ಗೊತ್ತು ಆದ್ರೆ ಮಾವಾರು ಗಂಜೀವದಾರ ಬಿಡು ಹೆಂಡತಿ ಮ್ಯಾಗ ನಮ್ಮ ಅತ್ತಿದು ನಶೀಬ ಪುಣ್ಯ ಬಂಗಾರದಂಥ ಗಂಡ ನೋಡಿ ಏನು ಮಾಡ್ತಿ ಅದ ಯಾಕೆ ಒಳ್ಳೆಯರಿಗೆ ಕಾಲಿಲ್ಲ ಕೆಟ್ಟರಿಗೆ ಕಾಲ ಪುಣ್ಯಾತ್ಗಿತ್ತಿ ಅದೇನೋ ಶುಗರ್ ಆಗಿ ಹೆಚ್ಚು ಕಮ್ಮಿ ಆಗಿ ಏನು ಸಾಯಲಿಲ್ಲ ಅಂದರೆ 100 ವರ್ಷ ಬದುಕ್ತಿದ್ಲು ಶುಗರ್ ಬರಲಿಲ್ಲ ಅಂದಿದ್ರೆ ಅದೇ ಇಂಥವ್ರು ಭಾಳ ದಿನ ಬದುಕಬಾರ್ದು ಅಂತೇಳಿ ದೇವ್ರ ಇಂಥ ಕೆಲಸ ಮಾಡ್ಯಾನ ಚಾ ಮಾಡಿಕೊಡು ಅಂತ ಜನ್ಮ ತಿಂತಿದ್ಲ ಮತ್ತೇನು ಮಾಡ್ಬೇಕು ಮಾಡಿಕೊಡ್ತಿದ್ದೆ ನಾನು ಅಲ್ಲಿ ಮತ್ತೆ ಮಾಡ್ಕೊಡ್ಲಂಗಿದ್ರ ಅಯ್ಯಯ್ಯೋ ಅತ್ತಿ ನೋಡ್ಕೊಳ್ಳೋದು ಗೊತ್ತಿಲ್ಲ ಚಾ ಕೇಳಿ ಯಾವ ಹೊತ್ತಾತು ಇನ್ನೂ ಮಾಡುವಳ್ಳು ಅಂತೇಳಿ ಚೀರಾಡ್ತಾಳೆ ಜನಕ್ಕೆ ಏನು ನಾನು ಕಾಳಜಿ ಮಾಡಿ ಹೋಗ್ಲಿ ಬಿಡು ಪಾಪ ನಮ್ಮ ಮತ್ತಿಂದ ಶುಗರಿನ ಚಾ ಕುಡ್ದು ಏನಾರ ಗೊಟ್ಟು ಗಿಟ್ಟು ಅಂದಿತ್ತು ಅಂತೇಳಿ ಬಾಯಿ ಬಿಟ್ಟು ಹೇಳಕ್ಕೆ ಎಷ್ಟೋ ಸಲ ಬೇಡ್ರಿ ಎತ್ತೀರ ಚಾ ಕುಡಿಬೇಡ್ರಿ ಅದು ಚಲೋ ಅಲ್ಲ ಜನ್ಮಕ್ಕೆ ಅಂತ ಹೇಳಿದ್ರು ಮತ್ತು ತಂದತ್ತ ಮಾಡ್ತಿತ್ತ ಇನ್ನೇನು ಮಾಡ್ತಿ ಹೇಳಂಗಾರ ನೋಡೋಣ ಏನು ಮಾಡ್ತಿ ಅಯ್ಯೋ ಅದೇನು ಸ್ವಲ್ಪ ಪುರ್ದತ್ತಂತ ಮಾಡಿ ಏನೇವ ಕವಾ
ಯಾರು ಏನಾರ ಯಾಕೆ ಅನ್ಕೊಲ್ಲ ಅಂತೇಳಿ ನಾನು ನೋಡ್ಕೊಳಕ ಬರಲಿಲ್ಲ. ಅದ ನಿಂದ್ರಸ್ ನೀರು ಕುಡಿಯಾಕ ಬಿಟ್ಟಿಲ್ಲ, ಕುಂದ್ರಸ್ ಕೂಳ್ ತಿನ್ನಾಕ ಬಿಟ್ಟಿಲ್ಲ, ನೆಮ್ಮದಿ ಇಲ್ದಂಗೆ ಮಾಡ್ಯಾಳ 3 ಹೊತ್ತು. ಅಕ್ಕಿನ್ನ ಇದ್ದು ನೋಡ್ಕೊಳ ಹರ್ಕತ್ತ ನನಗೇನೈತಿ? ಹೌದಿಲ್ಲ? ಅಂಥದೆಲ್ಲ ನನ್ನ ತಲೆಯಾಗ ಇಲ್ಲ ನೋಡವ. ಬೇಕಾದವ್ರು ಬೇಕಾದ ಅನ್ಕೊಲ್ಲ ಅಂತೇಳಿ ನಾನು ನೋಡ್ಕೊಳಕ ಬರಲಿಲ್ಲ. ಸಾಯಿ ಕಡೆಗಾಲಕ್ಕೆ ಇನ್ನೊಂದು ಮಾತು ಬರಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದೆ. ಮಣ್ಣು ಮುಗಿತು, ಎಲ್ಲ ಆತು. ಆ ಮುದಿಕ್ ನೋಡಿದ್ದೇನೆ, ಇವ ತಾಯಿ ಮಗಳು ಒಂದ ಥರಾನ. ಆ ಮುದುಕಿ ನನಗೆ ಎಷ್ಟು ಮಾತಾಡ್ತು ನೋಡ್ತಿಲ್ಲ, ನನಗೆ ನಿನಗೆ ನಾವೇನ ಬೇಕಂತ ಕೊಂದೇವ ಅನ್ನೋ ಹಂಗೆ. ಸಿಟ್ಟ ಬಂದಿತ್ತು. ಏನು ಮಾಡ್ತಿ ಹೇಳು? ವಯಸ್ಸಾದ ಮುದುಕಿ ಜಗಳಕ್ಕೆ ಹೋಗಿ ಜುಟ್ಟ ಹಿಡಿದು ಬಡ್ಯಾಕತ್ತೆ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾಗೇನು. ಮಾವಾರು ಹಣ ಆಸ್ತಿ ಇದು ನಮ್ಮ ಅತ್ತಿ ಬಂಗಾರ ಇದು ಎಲ್ಲಿಟ್ಟೆ ಏನು ಅದ್ರದ್ದೆಲ್ಲ ವಹಿವಾಟು ಏನು ಹೇಳಲಿಲ್ಲವ. ಹಂಗೆ ಹೇಳಿಲ್ಲ ಕೇಳಿಲ್ಲ, ಮನೆ ಬಿಟ್ಟು ಹೋಗ್ಯಾರ. ಈಗ ಏಟಂತ ಹಂಚ್ಕೊಳ್ಳೋದು ಏನಂತ ತೊಗೊಳೋದು? ನಮ್ಮ ಅತ್ತಿ ಬಂಗಾರ ಒಡವಿ ಎಲ್ಲ ಸಂದಕದಾಗದಾವ ಏನು. ಆ ಸಂದಕನ ಚಾವಿನೂ ಮಾವರ ಕಡೆನೇ ಐತಿ. ಆ ಚಾವಿ ನಾವು ಯಾಕೆ ಕಲ್ಲು ತೊಗೊಂಡು ಒಡೆದು ಒಳಗಿದ್ದು ತೆಗೆದು ನೀ ಅರ್ಧ ನಾ ಅರ್ಧ ಹಂಚ್ಕೋಬಾರ್ದು? ಹೌದಿಲ್ಲ? ಯವ್ವ ಚಾವಿ ಹೊಡಿದ ಯವ್ವ. ಇವತ್ತಲ್ಲ ನಾಳೆ ಇನ್ನೊಂದಿಷ್ಟು ದಿನ ತಡೆದು ನೋಡೋಣ ತಡಿ. ಇವತ್ತ ನಾಳೆ ಬಗನ ಬಂದ್ರಪ್ಪ ಮಾವಾರು. ಚಾವಿ ಹೊಡೆದಾರ ಅಲ್ಲ. ಅಂತರ್ಕಿಲೆ ಏನು ನಾನು ಹಾಳಾಗಿ ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ದಾರೆ ಇವ್ರು. ಆಮೇಲೆ ತೆಗೆದು ಕೊಡ್ತಿದ್ದಿಲ್ಲನು ಅಂತೇಳಿ ಮತ್ತೊಂದು ಸಿಟ್ಟು ಬಂದ್ರೆ ಏನು ಮಾಡ್ತಿ? ಅದು ಅಲ್ಲದೆ ಇನ್ನೂ ಅವ್ರವ್ವ ಮನೆಯವ್ರು ಬರೋರು ಹೋಗೋರು ಇನ್ನೂ ಒಂಚೂರು ಐತಿ ವಾತಾವರಣ. ಚಾವಿ ಗೀವಿ ಹೊಡೆಯೋದು ಬ್ಯಾಡೇನ ಅಂತೇನೆ ನಾನು. ಆಗ ನಾವು ಚಾವಿ ಹೊಡೆದು ತೊಗೊಂಡ್ರೆ ಅವ್ರಿಗೇನು ಸಂಬಂಧ? ಮಾವಾರ ಬಂದ್ರೆ ಹೇಳಿದ್ರ ತೈಲ್ರಿ ಮಾವಾರ ಒಂದು ಸ್ವಲ್ಪ ಬೇಕಾಗಿತ್ತು ಹಂಗ್ರಿ ಹಿಂಗ್ರಿ. ಆಮೇಲೆ ಏನು ಮಾವಾರ ಹಂಗೆಲ್ಲ ತಿರುಗಿ ಕೆಡಿಸ್ಕೊಳ್ಳಲ್ ಬೇಡ. ಕೊಡಾಕಂತಿಟ್ಟಿದ್ದೆ, ನಾವು ತೊಗೊಂಡೇವೆ ಅಟ್ಟೆ. ಹೌದಿಲ್ಲ? ಏನಾರ ಹೊರ್ದಿರಿ ನಾವು ಬಾಯಿ ಮುಚ್ಚಿಬಿಟ್ರಾತು. ಬಂಗಾರದ್ದೇನ ಬಗೆಹರಿತು, ಒಡವಿದೇನ ಬಗೆಹರಿತು. ಈ ಆಸ್ತಿ ಗೀಸ್ತಿ ಎಲ್ಲ ಹೆಂಗ ಏನು ಲಕ್ಕನ ಅರಿವಲ್ತವ. ಹೌದು. ತಡಿ ಇವತ್ತು ಬರಲಿ ನನ್ನ ಗಂಡ ನಿನ್ನ ಗಂಡ ಕುಡಿಯೇ ಬರಲಿ, ಮಾತಾಡಿ ಬಗೆಹರ್ಸನ. ಹೌದಿಲ್ಲ? ಎಷ್ಟು ದಿನ ಅಂತೇಳಿ ಇಲ್ಲೇ ಇರೋಕ್ಕಾಕತಿ. ಈಗ ಅಂದಂಗೆ ನೀನು ಮತ್ತು ಭಾವರಿಬ್ಬರು ಇಲ್ಲೇ ಇರ್ತೀರನ? ನಾವು ನಮ್ಮ ಮನೆ ಐತಿವ ಅಲ್ಲಿ ಹೋಗ್ತೇವೆ. ಇಲ್ಲೇ ಇರ್ಬೇಕಯ್ಯವ ನಾವು. ನಮ್ಗೇನು ಮನೆ ಐತೆ ಮಠ ಐತೆ. ಹೋಗಿ ಆದ್ರೆ ನಾವು ಇನ್ನೊಬ್ರ ಮನೆಗೆ ಇದ್ವಿ ಬಿಡು. ಅಲ್ಲೇ ಇನ್ನೊಬ್ರು ಅಂದ್ರೇನ ಬಾಡಿಗೆ ಹಂಗೆ ತೊಗೊಂಡಿದ್ವಿ. ಈಗ ಪುಣ್ಯಕ್ಕೆ ಯಾಕೆ ನಮ್ಮ ಅತ್ತೆ ಸತ್ಕಾಸ್ಲೆ ನಮ್ಗೊಂದು ಮನೆ ಸಿಗೋಂಗೆ ಮಾಡ್ಯಾಳ. ಅದಕ್ಕೆ ಈಗ ಇದೇ ಮನೆಯೊಳಗೆ ಇದ್ಬಿಟ್ರೆ ಆತು ನಾನು ನನ್ನ ಗಂಡ. ನಮ್ಮ ಮಾವಾರಿದ್ರು ಇಟ್ಕೊಂಡಿರ್ಬೇಕು ಅನ್ನೋದೇ ಇತ್ತು. ಮತ್ತು ನಮ್ಮ ಮಾವಾರ ತಾವ ಇರಲಿಲ್ಲಲ್ಲ. ಈಗ ಎಲ್ಲೇ ಹೋಗ್ಯಾರ, ಯಾವಾಗ ಹೊಳಿ ಬರ್ತಾರ ನೋಡೋಣ. ಬಂದರೂ ಬರಲೇವ, ಅದಕ್ಕೇನಿಲ್ಲ. ನಾ ಏನೇನು ಅಂತ ಕೂಳು ಪಾಪ ನಾವು ತಿನ್ನೋದ್ರಾಗ ತಿಂತಾರ, ಇರೋದ್ರಾಗ ಇರ್ತಾರ. ನನಗೇನದ್ರ ಬಗ್ಗೆ ಏನು ಬೇಜಾರಿಲ್ಲ. ಮಾಡಿ ಹಾಕಕ್ಕೂ ನನಗೇನು ಮನ್ಸಿಗೆ ಏನು ದುಃಖಿಲ್ಲ. ಮಾಡಿ ಹಾಕ್ತೇನವ ಪಾಪ ತಿನ್ವಲ್ರಕ್ಕೆ. ಹೌದಿಲ್ಲ? ಏನು ಭಾಳದಷ್ಟು ಮುಂದೆ ಬಾಳ್ತಾನ. ತಿನ್ಲಿ ಪಾಪ. ನೀವು ಮಾಡಿ ಹಾಕ್ರವಾ. ನಾ ಇವತ್ತು ಬರಲಿ. ಇವ್ರು ಮಾತಾಡ್ಕೊಂಡು ಏನಾರ ತೀರ್ಮಾನ ಮಾಡ್ಕೊಂಡು ನನ್ನ ಮನೆ ತರಾರ ನಾ ಹೋಗ್ಕನಿ. ಅದಕ್ಕೆ ಎಷ್ಟು ದಿನ ಅಂತ ಇಲ್ಲೇ ಕುಂದ್ರಲಿ. ಹಂಗೆ ಮಾಡು. ನಿನ್ನ ಮಗಳ ಸಮಸ್ಯೆ ಬಗೆಹರಿತದಲ್ಲ ನೋಡು. ಬಂದಿಲ್ಲ ನಾವಯ್ಯವ. ನಾನಂತರೂ ಎದಿನ ಹೊಡ್ಕೊಂಡಿದ್ನೇವ ಯವ್ವ. ಹೆಂಗಯ್ಯ ನಮ್ಮ ಮುಂದಿನ ಜೀವನ ಅನ್ನೋದು ನನಗಂತರೂ ಯವ್ವ ದೇವ್ರ ಉಸಿರಿದ್ದಿಲ್ಲವ ಯವ್ವ ನಂದು. ಅಪ್ಪ ದೇವ್ರ ಹೆಂಗ ಒಟ್ಟು ಅದೊಂದು ಸಮಸ್ಯೆ ಒಂದು ಬಗೆಹರಿತಲ್ಲ ಅಷ್ಟ ಸಾಕವ ಯವ್ವ. ಆತಾಗ ಏನು ತೀರಾ ಎದಿನ ಹೊಡ್ಕೊಂಡಿದ್ನೇವ. ಕರೆನ ಸುಳ್ಳಲ್ಲ. ನಾನು ನಿಜವಾಗ್ಲೂ ನನಗೆ ಏನು ಮಾಡ್ಲನ ದಿಕ್ಕರ್ಲಂಗಾಗಿತ್ತು ಬಿಡು. ದೇವ್ರ ಹೆಂಗ ಒಂದು ಹಾದಿ ತೋರ್ತಲ್ಲ ಕಣ್ಣಿಗೆ. ಯಪ್ಪ ಆಕಿ ಪವಿತ್ರ ಅದು ಏನು ಹೇಳಿದ್ಲು ಏನು ಹುಡುಗ ಒಟ್ಟು ಒಂದು ಒಳ್ಳೇದಾತು. ನಿನ್ನ ಮುಂದೆ ಮುಚ್ಚಿಡಾಕೇನು ಅದು ಹುಡುಗಂದು ಏನಪ್ಪ ಅಂತಂದರೆ ತಪ್ಪಿಕೊಬೇಡ ಮತ್ತೆ ನನಗೇನು ಹೇಳಿಲ್ಲಲ್ಲ ಅಂತೇಳಿ. ಅದು ಏನಾಗಿತ್ತಂದ್ರೆ ಹುಡುಗಂದು ಒಂದು ಲಪಡ ಆಗಿತ್ತು. ಅಂದರೆ ಅವ ಗಂಡ್ಮಗ ನಡೀತೈತಿ. ಹೌದಿಲ್ಲ? ಹಂಗಾಗಿ ಅದು ಕಂಡು ಬಂದಿಲ್ಲ ಅಟ್ಟೆ. ಅದು ಮತ್ತೇನಿಲ್ಲ. ಏನ ಹುಡುಗಂದು ಲಪಡ ಆಗಿತ್ತ? ಏನಯ್ಯವ? ಅವ ಒಂದು ಹುಡುಗಿನ ಪ್ರೀತಿ ಮಾಡಿ ಲಗ್ನ ಮಾಡ್ಕೊಂತೇನೆ ಅಂದು ಆ ಹುಡುಗಿ ಮನೆಯವ್ರನ್ನೆಲ್ಲರನ್ನು ಬಿಟ್ಕೊಟ್ಟು ಧಿಕ್ಕರಿಸಿ ಇಲ್ಲಿಗೆ ಬಂದು ಅಯ್ಯೋ ದೊಡ್ಡ ರಾಡಿಯಾಗೈತದ. ಬಿಟ್ಕೊಟ್ಟು ಬಂದು ಕಡೆಗೆ ಇಲ್ಲೇ ಇದ್ದು ಇವ್ನು ಕೊಟ್ಟು ಒಂದು 15 ದಿನನೇ ಇದ್ದು ಆಮ್ಯಾಗ ಕಡೆಗೆ ಏನಪ್ಪ ಅಂತಂದ್ರೆ ಅದು ಅವ್ರ ಮನೆಯವ್ರ ಜಗಳ ತೆಗೆದು ಆ ಹುಡುಗಿಗೆ ಇಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ಅಕ್ಕಿ ಒಟ್ಟು ಜಗಳ ತೆಗೆದು ಎಲ್ಲ ಕೂಡ ಆಗಿ ಒಟ್ಟು ಬೇರೆ ಆಗುವಂಗೆ ಆತದ ಒಟ್ಟು. ಬಿಟ್ಕೊಟ್ಟು ಹೇಳ್ದ ಆಕಿನ ಇವನು ನನಗೆ ಹೊಂದಾಣಿಕೆ ಆಗೋದಿಲ್ಲಕ್ಕೆ ಅಂತೇಳಿ ನಡಿ ನಿಮ್ಮದು ನಡಿ ಅಂತೇಳಿ ಮನೆ ಬಿಟ್ಟು ಕಳಿಸೇ ಬಿಟ್ಟ. ಹೌದಾ? ಅದಕ್ಕೆ ಅವ ಸುಮ್ಮನಾಗ್ಯಾನ. ಬ್ಯಾಡ ಬಿಡು ಮತ್ತೆ ಕಿನ್ಯಾಕ ಓಡಿಸ್ಬೇಕು ಅಂತೇಳಿ. ಅದಂತೆ ನಾನೆಲ್ಲಿ ಹಂಗಾರ ಆ ಪವಿತ್ರ ಅದು ಏನು ಹೋಗಿ ಹೇಳಿದ್ಲ ಏನು ಹಂಗಾರೆ ನನ್ನ ಮಗಳು ಬಾಳೆ ಉಳಿಸಿಲ್ಲ ಬಿಡು ಗಂಗವ್ವ ಪುಣ್ಯ ಎತ್ಗಿತ್ತಿ ಅಂತ ಮಾಡಿದ್ದೆ. ಹಿಂಗೆ ಅವ್ನು ಹುಳುಕೈತೆನ ಅದನ್ನು ಹೇಳ್ತೇನೆ ಅಂದಿರ್ಬೇಕು ಐಕಿ. ಅದಕ್ಕೆ ಬ್ಯಾಡ ಅಂತೇಳಿ ಸುಮ್ಮನಾಗ್ಯಾನ ಹೊಟ್ಟೆ. ಆಗ್ಲಿ ಬಿಡು. ನಾನೆಲ್ಲ ಈಕಿನ ಏನು ಒಳ್ಳೇದು ಮಾಡಿಲ್ಲ ಅಂತ ಮಾಡಿದ್ನೇಳ ಚಂದ್ರವ್ವ. ಅದು ನನಗೆ ಗೊತ್ತಿಲ್ಲ ಆಕೆ ಏನು ಒಳ್ಳೇದು ಮಾಡಿದ್ಲ ಕೆಟ್ಟದ್ದು ಮಾಡಿದ್ಲ. ಬಟ್ ಹುಡುಗನ ಮಾತ್ರ ಹಿಂಗೈತಿ ನೋಡ್ಲಪ್ಪಡ. ಹಂಗಾಗಿ ನಾನು ಇದನ್ನ ಅವಾಗ ನಿನಗೆ ಹೇಳ್ಬೇಕಿತ್ತು. ಹುಡುಗಿದ ಹಿಂಗೈತಿ ಮುಚ್ಚಿಟ್ಟು ಮಾಡಾಕತ್ತೀವಿ, ಹುಡುಗನ ಯಾವ ಲೆಕ್ಕ ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಅದನ್ನ ಅಷ್ಟ. ನಾ ಮತ್ತೇನಿಲ್ಲ ಏನು ಅವರು ಅದಕ್ಕೆ ಮತ್ತೆ ಮಂದಿ ಕರಿಲಾರ್ದಲ್ಲಂಗೆ ಲಗ್ನ ಮಾಡಾಕತ್ರು ಒಪ್ಕೊಂಡು ಸುಮ್ಮನೆ ಆದ್ರು ಗೊತ್ತಾನ. ಇಲ್ಲಾಂದ್ರೆ ಅವ್ರು ಒಪ್ಕೊಂಡು ಸುಮ್ಮನಾಕಿದ್ರನ ಹೇಳಿ ನೋಡೋಣ. ನಾವು 4 ಮಂದಿ ಕರಿಯಾರ ಅಂತೇಳಿ ಅಂತಿದ್ರು ಅವ್ರು.
ಹೋಲ್ ಬಿಡ ಇವ ಇರ್ವಾಲ್ತ ಏನಾಯ್ತು ಗಂಡ ಮಕ್ಳ ಮೇಲೆ 108 ಇರ್ತಾವ ಅವನ್ನೆಲ್ಲ ತಲೆ ಕೆಡ್ಸ್ಕೊಳಕೈತೇನ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ ಹೋಗಬಾರ್ದು ಬಿಡಿ ಏನಾಗದಲ್ಲ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲವ ಹಂಗಿದ್ಕಲ್ಲ ಇವತ್ತು ನನ್ನ ಮಗಳು ಬಾಳೆ ಉಳಿದಿದ್ದು ಅದ ನೋಡುವ ಸರಿ ಹಂಗಾರೆ ನಾ ಬರ್ಲೆ ಮನ್ಯಾಗ ಕೆಲಸ ಅದಾವ ಆಯ್ತು ಯಾಕ ಹೋಗಿ ನಿನ್ನ ಕೆಲಸ ನೀ ಮಾಡ್ಕೋ ಸರಿ ನಾನು ಹಂಗಾರ ಒಂದಿಟ್ಟು ನಿರಂತರವಾಗಿ 2-3 ದಿನ ಹತ್ತು ಕಣ್ಣಿಗೆ ನಿದ್ದಿದ್ದಿದ್ದಿಲ್ಲ ಒಂದಿಟ್ಟು ಇವತ್ತು ಮಕ್ಕೋತೇನೆ ನನಗಂತೂ ಏನು ಮಾಡ್ಲ ಅನ್ನೋದು ದಿಕ್ಕರ್ಲಂಗೆ ಆಗ್ಬಿಟ್ಟಿತ್ತು ಆಯ್ತು ಮಕ್ಕೋ ಇವ ದೇವ್ರ